ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪಂಚ ಗ್ಯಾರಂಟಿಗಳಲ್ಲಿ ಬಹಳ ಮಹತ್ವಾಕಾಂಕ್ಷಿಯ ಯೋಜನೆ ಗ್ಯಾರಂಟಿ ಗೃಹಲಕ್ಷ್ಮಿ. ಗೃಹಲಕ್ಷ್ಮಿಯಿಂದ ಲಕ್ಷಾಂತರ ಹೆಣ್ಣು ಮಕ್ಕಳು ಬದುಕನ್ನು ಕಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಇಡೀ ಮನೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ 2,000 ರೂಪಾಯಿ ನೆರವಾಗ್ತಾ ಇದೆ. ಒಂದು ತಾಯಿಯ ಹಾಸ್ಪಿಟಲ್ ಖರ್ಚಿಗೆ ನೆರವಾಗ್ತಾ ಇದೆ. 3 ಹೊತ್ತು ಊಟಕ್ಕೆ ಸಹಾಯವಾಗ್ತಾ ಇದೆ. ಎಷ್ಟೋ ಹೆಣ್ಣು ಮಕ್ಕಳು ಒಂದಷ್ಟು ಚಿಕ್ಕ ಪುಟ್ಟ ಆಸೆಗಳಿರುತ್ತೆ, ಏನಾದರೂ ಒಂದು ತಗೋಬೇಕು ಅಂತ ಹೇಳಿ. ಇಲ್ಲಿ ಬರುವಂತಹ 2,000 ರೂಪಾಯಿಲಿ ಆ ಆಸೆಗಳನ್ನು ಈಡೇರಿಸ್ಕೊಂಡಿದ್ದಾರೆ. ಆದರೆ ಕರೆಕ್ಟಾಗಿ ಬರ್ತಾ ಇಲ್ಲ ಗೃಹಲಕ್ಷ್ಮಿಯ ಹಣ. ಪ್ರತಿ ತಿಂಗಳು ಕೂಡ ನಮ್ಮ ಕೈ ಸೇರ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ತಾಯಂದಿರು ಸಾಕಷ್ಟು ಅಳಲನ್ನು ತೋಡ್ಕೊಂಡಿದ್ದಾರೆ. ಯಾಕಂದರೆ ಎಷ್ಟೋ ಹೆಣ್ಣುಮಕ್ಕಳು ಆ 2,000 ರೂಪಾಯಿ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಒಂದು 2-3 ತಿಂಗಳಿಂದ ಬಂದಿರಲಿಲ್ಲ, ಒಂದು 4 ತಿಂಗಳೇ ಆಗೋಗಿತ್ತು. ಪಾಪ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜನ ಹೇಳ್ತಾ ಇದ್ರು, ಬಂದಿಲ್ಲ ನಮಗೆ, ನಮ್ಮ ಪಕ್ಕದೂರವ್ರಿಗೆ ಬಂದಿದೆ, ನಂಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಅಯ್ಯೋ ಏನಾಗ್ಬಿಡ್ತೋ, ಅಯ್ಯೋ ಸ್ಟಾಪ್ ಮಾಡಿಬಿಡ್ತಾರಾ, ಅಥವಾ ನನ್ನನ್ನೇನಾದರೂ ಗೃಹಲಕ್ಷ್ಮಿಯಿಂದ ತೆಗೆದಾಕ್ಬಿಡ್ತಾರ ನನ್ನ ಹೆಸರನ್ನ ಅಂತ ಹೇಳಿ ಪಾಪ ಎಷ್ಟೋ ಹೆಣ್ಣುಮಕ್ಕಳು ಅಳ್ತಾ ಇದ್ದಂತಹ ದೃಶ್ಯಾವಳಿಗಳು ಹತ್ಕೊಂಡು ನಮಗೂ ಕೂಡ ಕರೆ ಮಾಡಿದ್ದಾರೆ. ಅಯ್ಯೋ ನೋಡಿ, ನಮ್ದೇನಾದರೂ ಕ್ಯಾನ್ಸಲ್ ಮಾಡಿಬಿಟ್ರಾ, ಏನು ಕತೆ, ನಮ್ಮನೆ ಪಕ್ಕದ ಮನೆಯೊಳಗೆ ಬಂದಿದೆ, ನಂಗೆ ಬಂದಿಲ್ಲ, ಯಾಕೆ? ಸೊ ಅದಕ್ಕೆಲ್ಲ ನಾವು ಉತ್ತರ ಕೊಟ್ವಿ. ನೀವು ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋದರೆ ಏನು ಸಮಸ್ಯೆ ಆಗಿದೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ. ಈಗ ಖುಷಿ ವಿಚಾರ, ಗೃಹಲಕ್ಷ್ಮಿಯರಿಗೆ ಖುಷಿ ವಿಚಾರ ಹೇಳೋಕೆ ಬಂದಿರೋದು ನಾನು. ನೋಡಿ, 27ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಈಗ ಆಲ್ರೆಡಿ 15ಕ್ಕೂ ಅಧಿಕ ಜಿಲ್ಲೆಯ ಮಹಿಳೆಯರಿಗೆ ಜಮೆಯಾಗಿದೆ. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ಕೇವಲ 1 ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಹಣ ಜಮೆಯಾಗಿರುವುದು. ಹಾಗಾದರೆ ಯಾವೆಲ್ಲ ಕಂತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ಈಗಾಗಲೇ 27ನೇ ಕಂತಿನ ಹಣ ಬಿಡುಗಡೆಯಾಗಿರುವುದು. 15ಕ್ಕೂ ಅಧಿಕ ಜಿಲ್ಲೆಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮಾವಣೆಯಾಗಿದೆ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮಗಿನ್ನೂ ಬಂದಿಲ್ವಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ ವೆಯ್ಟ್, ಇನ್ನೊಂದು 2 ದಿನ ವೆಯ್ಟ್ ಮಾಡಿ. 100% ನಿಮ್ಮ ಖಾತೆಗೂ ಕೂಡ ಹಣ ಬರುತ್ತೆ. 15ಕ್ಕೂ ಅಧಿಕ ಜಿಲ್ಲೆಯ ಹೆಣ್ಮಕ್ಕಳ ಅಕೌಂಟ್ಗೆ ಹಣ ಬಂದಿದೆ. ಇನ್ನುಳಿದ ಜಿಲ್ಲೆಯ ಹೆಣ್ಮಕ್ಳು ಅಯ್ಯೋ ನಮಗೆ ಬಂದಿಲ್ವಲ್ಲ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರದಿಂದ 27ನೇ ಕಂತಿನ ಹಣ ಬಿಡುಗಡೆಯಾಗಿ ಆಗಿದೆ. ಆದರೆ ಇನ್ನೊಂದು ಬಂದಿಲ್ಲ ಅಂತ ಹೇಳಿದ್ರೆ ಒಂದು 2-3 ದಿನದಲ್ಲಿ ಖಂಡಿತವಾಗ್ಲೂ ಕೂಡ ಬರುತ್ತೆ. ನೋಡಿ, ಇದು 2023 ಆಗಸ್ಟಲ್ಲಿ ಜಾರಿಯಾಗಿದ್ದು. ಸೊ ಅಲ್ಲಿಗೆ ಈಗ 2026 ಮಾರ್ಚು, ಅಲ್ಲಿಗೆ 27ನೇ ಕಂತಿನ ಹಣ ಬಿಡುಗಡೆಯಾಗಬೇಕಾಗಿತ್ತು. ಸೊ 27ನ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ. ನೀವು ಕೇಳಬಹುದು, ಯಾವೆಲ್ಲ ಜಿಲ್ಲೆಯ ಮಹಿಳೆಯರಿಗೆ ಹಾಗಾದರೆ ಹಣ ಜಮಾವಣೆಯಾಗಿದೆ, ಯಾರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಹೇಳಿ. ಯಾವೆಲ್ಲ ಜಿಲ್ಲೆಯ ಮಹಿಳೆಯರ ಅಕೌಂಟ್ಗೆ ಹಣ ಬಂದಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಬೆಂಗಳೂರು ಗ್ರಾಮಾಂತರ, ಇಲ್ಲಿಗೆ ಆಲ್ರೆಡಿ 27ನೇ ಕಂತಿನ ಹಣ ಬಂದಿದೆ. ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಹಾಸನ, ಮೈಸೂರು, ಕೊಡಗು, ಗದಗ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಇದು ಸೇರಿದಂತೆ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಆಗಿದೆ. ಇನ್ನೊಂದು 3 ದಿನಗಳ ಒಳಗೆ, ಈಗ ನಾನು ಹೇಳಿದಂತಹ ಜಿಲ್ಲೆಗಳನ್ನು ಬಿಟ್ಟು ಇನ್ನುಳಿದಂತಹ ಜಿಲ್ಲೆಗೆ ಇನ್ನೊಂದು 2 ದಿನ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 ದಿನ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಖಾತೆಗೆ ಹಣ ಬರುತ್ತೆ. ನೋಡಿ, ನಾನು ಆಗಲೇ ಹೇಳಿದೆ, 1 ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಹಣ ಜಮಾವಣೆಯಾಗಿದೆ ಅಂತ ಹೇಳಿ. 2 ತಿಂಗಳಲ್ಲಿ 3ನೇ ಬಾರಿಗೆ ಹಣ ಜಮಾವಣೆಯಾಗಿರೋದು ಖಂಡಿತವಾಗ್ಲೂ ಕೂಡ ಖುಷಿಯ ವಿಚಾರ. ಆಗಲೇ ಹೇಳಿದೆ ನಾನು, ಫೆಬ್ರವರಿ 19ಕ್ಕೆ ಒಂದಾಗುತ್ತೆ. ಫೆಬ್ರವರಿ 19ಕ್ಕೆ ಮೋಸ್ಟ್ಲಿ 25ನೇ ಕಂತಿನ ಹಣ ಬಿಡುಗಡೆಯಾಗುತ್ತೆ. ಫೆಬ್ರವರಿ 24ಕ್ಕೆ 26ನೇ ಕಂತಿನ ಹಣ ಬಿಡುಗಡೆಯಾಗುತ್ತೆ. ಮಾರ್ಚ್ 9-10ನೇ ತಾರೀಕಿಗೆ ಆಲ್ರೆಡಿ ಆಗಿದೆ. ಸೊ ಈಗ ಬಂದಿದೆ, ಚೆಕ್ ಮಾಡ್ಕೋಬಹುದು. ಈಗ 27ನೇ ಕಂತಿನ ಹಣ. ಸೊ ಹಾಗಾಗಿ ಇದು ಹೆಣ್ಣು ಮಕ್ಕಳಿಗೆ ಇನ್ನೇನು ಯುಗಾದಿ ಹಬ್ಬ, ರಂಜಾನು ಎರಡೂ ಕೂಡ ಹತ್ತಿರ ಬರ್ತಾ ಇದೆ. ಎರಡಕ್ಕೂ ಕೂಡ ಬಹಳಷ್ಟು ಉಪಯೋಗ ಆಗುತ್ತೆ. ಸೊ ರಾಜ್ಯದ ಹೆಣ್ಣುಮಕ್ಕಳಿಗೆ ಬಹಳಷ್ಟು ಖುಷಿಯ ವಿಚಾರ. ಇನ್ನೊಂದು, ಅಯ್ಯೋ ನಮಗೆ ಬಂದೇ ಇಲ್ಲ, ಇವರೇನಪ್ಪ ಬಂದಿದೆ 27ನೇ ಕಂತಿನ ಹಣ ಅಂತ ಹೇಳ್ತಾ ಇದ್ದಾರೆ ಅಂತಲ್ಲ,
ಒಂದಷ್ಟು ಹೆಣ್ಣುಮಕ್ಕಳಿಗೆ ಬಂದಿದೆ. ನಾವು ಚೆಕ್ ಮಾಡಿಕೊಂಡೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಎಲ್ಲ ಜಿಲ್ಲೆಗಳ ಹೆಣ್ಮಕ್ಳಿಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ವಿ. ಅದರಲ್ಲಿ ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರಿಸಿದೆ. ಇನ್ನೊಂದಿಷ್ಟು ಜಿಲ್ಲೆಯ ಹೆಣ್ಮಕ್ಳಿಗೆ ಬರೋದಿದೆ, ತಲೆ ಕೆಡಿಸ್ಕೋಬೇಡಿ. ಹಬ್ಬದ ಒಳಗೂ ಬರಬಹುದು ಅಥವಾ ಹಬ್ಬ ಕಳೆದೂ ಬರಬಹುದು. ಒಟ್ಟಾರೆ ಇನ್ನು 2-3 ದಿನದಲ್ಲಿ 100% ಬಂದೇ ಬರುತ್ತೆ.